ರಾಜ್ಯಾದ್ಯಂತ ತೀವ್ರ ಬರ ಆವರಿಸಿರುವಂಥದ್ದು, ರೈತರು ಸಹ ಈಗ ತೀವ್ರ ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಮಳೆಯತ್ತ ಆಕಾಶದತ್ತ ಮುಖ ಮಾಡಿ ಮಳೆ ಯಾವಾಗ ಬರುತ್ತೆ ಅನ್ನೋ ಒಂದು ಚಿಂತೆಯಲ್ಲಿದ್ದರೆ, ಇನ್ನೊಂದು ಕಡೆ ಬರ ಪರಿಹಾರ ಜೊತೆಗೆ ಸರ್ಕಾರಗಳು ರೈತರನ್ನು ಯಾವ ರೀತಿಯಾಗಿ ನೋಡ್ತವೆ ಅನ್ನೋ ಮತ್ತೊಂದು ಚಿಂತೆ. ಸೊ ಹೀಗಾಗಿ ಈಗ ಸದ್ಯ ಇರೋದು ರಾಜ್ಯದಲ್ಲಿ ಮಳೆ ಯಾವಾಗ ಬರುತ್ತೆ, ಎಷ್ಟರ ಮಟ್ಟಿಗೆ ಮಳೆ ಆಗುತ್ತೆ, ರೈತ ಯಾವಾಗ ನೆಮ್ಮದಿಯಿಂದ ಇರ್ತಾನೆ ಅಂತ. ಸೊ ಮಳೆಯ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಬೆಂಗಳೂರಿನ ಹವಾಮಾನ ಇಲಾಖೆ ಹಿರಿಯ ವಿಜ್ಞಾನಿಗಳಾದಂಥ CS ಪಾಟೀಲ್ ಅವರಿದ್ದಾರೆ. ಸರ್, ಈಗ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಕಡಿಮೆ ಆಗಿದೆ, ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಮುಂದಿನ ತಿಂಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಮಳೆ ಬರುವ ಸಾಧ್ಯತೆ ಎಷ್ಟಿದೆ ಸರ್? ಮುಂದಿನ ಒಂದು ವಾರದವರೆಗೆ ಅಥವಾ ಮುಂದಿನ ಒಂದು ತಿಂಗಳದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಸಾಧಾರಣವಾಗಿ ಅಥವಾ ಸ್ವಲ್ಪ ಕಡಿಮೆನ ಮಳೆಯಾಗುವ ಸಾಧ್ಯತೆಗಳದಾವು. ಅಷ್ಟೊಂದು ಭಾರಿ ಮಳೆಯಾಗುವ ನಿರೀಕ್ಷಣೆಗಳು ಮಾತ್ರ ಈಗ ಮುಂದಿನ ಒಂದು ವಾರದವರೆಗೆ ಇರುವುದಿಲ್ಲ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 19ರಿಂದ ಆಗಸ್ಟ್ 26ರವರೆಗೆ ವ್ಯಾಪಕವಾಗಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಎಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆಗಳಿಲ್ಲ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ, ಅಂದರೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಕೆಲವೊಂದು ಕಡೆ ಸಾಧಾರಣವಾಗಬಹುದು, ಆದರೆ ಅಷ್ಟೊಂದು ಭಾರಿ ಮಳೆಯಾಗುವ ನಿರೀಕ್ಷಣೆಗಳು ಮಾತ್ರ ಈಗಿರುವುದಿಲ್ಲ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ, ಅಂದರೆ 50%ಕ್ಕಿಂತ ಕಡಿಮೆ ಜಿಲ್ಲೆಗಳಲ್ಲಿ ಮಾತ್ರ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಎಲ್ಲಿಯೂ ಭಾರಿ ಮಳೆಯಾಗುವ ನಿರೀಕ್ಷಣೆಗಳಿಲ್ಲ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಭಾರಿ ಮಳೆ ಆಗ್ತಿತ್ತು. ಆದರೆ ಈ ಒಂದು ಮುಂದಿನ ವಾರದಲ್ಲಿ ಈ ಜಿಲ್ಲೆಗಳಲ್ಲಿ ಕೂಡ ಭಾರಿ ಮಳೆಯಾಗುವ ಮುನ್ಸೂಚನೆಗಳು ಮಾತ್ರ ಇರುವುದಿಲ್ಲ. ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಮುಂದಿನ ಒಂದು ವಾರದವರೆಗೆ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಆದರೆ ಮುಂದಿನ ಒಂದು ತಿಂಗಳದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮನ್ಸೂನು ಸ್ವಲ್ಪ ದುರ್ಬಲವಾಗಿರ್ಬೋದು, ಅಥವಾ ಸ್ವಲ್ಪ ಸಾಧಾರಣವಾಗಿರ್ಬೋದು, ಅಥವಾ ಅತಿಯಾದ ಮಳೆಯಾಗುವ ಸಾಧ್ಯತೆಗಳು ಮಾತ್ರ ಇರುವುದಿಲ್ಲ. ಹೀಗಾಗಿ ರೈತರು ಕಡಿಮೆ ಮಳೆಗೆ ಬೆಳೆಯುವಂಥ ಬೆಳೆಗಳನ್ನು ಮಾತ್ರ ಬೆಳೆಯೋದು ಸೂಕ್ತ ಅಂತ ನನಗನ್ನಿಸುತ್ತೆ. ಸರ್, ಈಗ ಹೇಳ್ತಾ ಇದ್ದೆ ಅಂದರೆ ಎಲ್ನಿನೋ ಎಫೆಕ್ಟಿಂದ ಮಳೆ ಹೊಡೆತ ಬಿದ್ದಿದೆ, ಮಳೆ ಕಡಿಮೆ ಆಗಿದೆ ಅಂತ. ಸೊ ಸದ್ಯದ ಪ್ರಮಾಣದಲ್ಲಿ ಎಲ್ನಿನೋ ಎಫೆಕ್ಟ್ ಕಡಿಮೆ ಆಗಿದೆ ಅಥವಾ ಮತ್ತು ಯಥಾಸ್ಥಿತಿಯಲ್ಲಿದೆಯಾ ಎಲ್ನಿನೋ, ಹೆಂಗೆ ಸರ್? ಈಗ ಎಲ್ನಿನೋ ಇನ್ನೂ ಪ್ರಭಾವಶಾಲಿ ಆಗ್ತಾ ಬಂದಿದೆ. ಅಂದರೆ ಎಲ್ನಿನೋ ಭಾರಿ ಆ್ಯಕ್ಟಿವ್ ಆಗ್ತಾ ಬಂದಿದೆ. ಅದು ಇನ್ನೂ ಅಕ್ಟೋಬರ್, ನವಂಬರ್ ತನಕ ಆ್ಯಕ್ಟಿವ್ ಆಗಿರ್ತೈತಿ. ಮುಂದಿನ ಫೆಬ್ರವರಿ, ಮಾರ್ಚ್ ತನೂ ಎಲ್ನಿನೋ ಇರ್ತೈತಿ. ಆದರೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 15ರ ನಂತರ ಸ್ವಲ್ಪ ಮಳೆಯಾಗುವ ಸಾಧ್ಯತೆಗಳದಾವು. ಅಲ್ಲಿವರೆಗೂ ಮಳೆ ಆಗುತ್ತಾ, ಅಷ್ಟೊಂದೇನು ಭಾರಿ ಮಳೆಯಾಗುವ ಸಾಧ್ಯತೆಗಳು ಭಾಳ ಕಡಿಮೆ. ಸರ್, ಈಗ ನಮ್ಮ ವೀಕ್ಷಕರಿಗೆ ಅಂದರೆ ಈಗ ಸದ್ಯ ಯಾವ ರೀತಿಯಾದ ಹವಾಮಾನದ ಸ್ಥಿತಿ ಇದೆ, ಮೋಡಗಳ ಸ್ಥಿತಿ ಇದೆ ಅನ್ನೋದನ್ನು ತೋರಿಸ್ಬೇಕಾದ್ರೆ ನಕ್ಷೆಯಲ್ಲಿ ನಿಮ್ಮ ಸ್ಯಾಟಲೈಟ್ ಮಾಹಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ತೋರಿಸ್ಬೇಕಾದ್ರೆ ಯಾವ ರೀತಿಯಾಗಿ ತೋರಿಸ್ಬೋದು? ಸದ್ಯ ಯಾವ್ಯಾವ ಎಲ್ಲೆಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಪ್ರಮಾಣ ಇದೆ, ಮೋಡಗಳ ಸ್ಥಿತಿಗತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಸ್ವಲ್ಪ ತೋರಿಸೋ ಪ್ರಯತ್ನ ಮಾಡ್ಬೋದಾ ಸರ್? ನೀವು ಇದನ್ನು ನೋಡ್ಬೋದು. 19ನೇ ತಾರೀಕು ಆಗಸ್ಟ್ 2026, 13:45ರಿಂದ 14:12 ಟೈಮು, ಕರೆಂಟ್ ಟೈಮ್ ಇದು. ಇಲ್ಲಿ ನೀವು ನೋಡ್ಬೋದು, ಅರಬ್ಬಿ ಸಮುದ್ರದ ಪೂರ್ವ ಭಾಗದಲ್ಲಿ ಕರ್ನಾಟಕದ ಕರಾವಳಿ ಹತ್ರ ಸ್ವಲ್ಪ ಮೋಡ ಐತಿ. ಇದರಲ್ಲಿಂದ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದೆ. ಮುಂದಿನ ಒಂದು ವಾರದವರೆಗೂ ಅಷ್ಟೊಂದು ಭಾರಿ ಮಳೆಯಾಗುವ ಸಾಧ್ಯತೆಗಳಿಲ್ಲ. ಅಲ್ಲಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಅಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುವುದಿಲ್ಲ, ಕೆಲವೊಂದು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆಗಳು ಮಾತ್ರ ಅದಾವು. ಎಲ್ಲರೂ ಎಲ್ಲ ಕಡೆನೂ ಮಳೆ ಆಗತ್ತಂತ ಯಾರೂ ತಿಳ್ಕೊಬಾರ್ದು. ಯಾಕಂದ್ರೆ ಮಳೆ ಪ್ರಮಾಣ ಭಾಳ ಕಡಿಮೆ ಇದೆ.
ಇದು ಒಂದು ಸ್ಯಾಟಲೈಟ್ ಪಿಕ್ಚರು. ನೀವು ಇದನ್ನು ನೋಡ್ಬೋದು. ಇಲ್ಲಿನ ನೋಡಿದ್ರೆ ಮೋಡಗಳನ್ನು ಭಾಳ ಕಡಿಮೆ ಅದಾವೆ. ಇದು ಕ್ಲೌಡ್ ಟಾಪ್ ಬ್ರೈಟ್ನೆಸ್ ಟೆಂಪ್ರೇಚರ್ ನೋಡಿದೆ ಅಂದರೆ ಎಲ್ಲಿ ವರ್ಟಿಕಲ್ ಕ್ಲೌಡ್ಸ್ ಇರೋದೇ ಇಲ್ಲ. ಅಷ್ಟೊಂದು ಕರ್ನಾಟಕಕ್ಕೆ ಜಾಸ್ತಿ ಮಳೆ ಇಲ್ಲ. ಕರ್ನಾಟಕಕ್ಕೆ ಮಳೆ ಭಾಳ ಕಡಿಮೆ ಈ ವರ್ಷ. ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 25% ಮಳೆ ಕೊರತೆ ಐತಿ. ಕೆಲವು ಜಿಲ್ಲೆಗಳಲ್ಲಿ 40ರಿಂದ 50%, ಕೆಲವೊಂದು ಜಿಲ್ಲೆಗಳಲ್ಲಿ 50% ಮಳೆ ಕೊರತೆ ಐತಿ. ಸಾಮಾನ್ಯವಾಗಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಬೆಂಗಳೂರು ಸೇರಿದಂತೆ ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ಮೈಸೂರು ಈ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಸುಮಾರು 40ರಿಂದ 50% ಮಳೆ ಕೊರತೆ ಐತಿ. ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬೆಳಗಾವಿ ಜಿಲ್ಲೆಯನ್ನು ಬಿಟ್ಟರೆ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ 25% ಮಳೆ ಕೊರತೆ ಇದೆ. ಜುಲೈ ಕೊನೆಯ ವಾರ ಮತ್ತು ಆಗಸ್ಟ್ ಮೊದಲನೇ ವಾರದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಕವಾಗಿ ಮಳೆಯಾಯಿತು ಮತ್ತು ಕೆಲವೊಂದು ಕಡೆ ಭಾರಿ ಮಳೆಯಾಯಿತು. ತದನಂತರ ನಾವು ಹೇಳಿದ್ವಿ, ಇದು ಈ ಮುಂಗಾರು ಆಗಸ್ಟ್ ಸುಮಾರು 6-7ನೇ ತಾರೀಕಿನಿಂದ ಮುಂದೆ ಮನ್ಸೂನ್ ದುರ್ಬಲ ಆಗಿರ್ತೈತೆ ಅಂತ ನಾವು ಹೇಳಿದ್ವಿ. ಅದೇ ಪ್ರಕಾರ ಮನ್ಸೂನ್ ಪೂರಾ ದುರ್ಬಲವಾಯಿತು. ಇನ್ನು ಮುಂದಿನ ಒಂದು ವಾರದವರೆಗೆ ಮನ್ಸೂನು ದುರ್ಬಲವಾಗಿರುವ ಹೆಚ್ಚಿನ ಸಾಧ್ಯತೆಗಳದಾವು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಯಾವುದೇ ಎಲ್ಲಿನೋ ಭಾರಿ ಆ್ಯಕ್ಟಿವ್ ಆಗಿದೆ, ಅಂದರೆ ಪ್ರಭಾವವಾಗಿದೆ. ಇದರಲ್ಲಿಂದ ಮಾರುತಗಳು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಮತ್ತು ಅರಬ್ಬಿ ಸಮುದ್ರದಲ್ಲಿ ಮತ್ತು ಬಂಗಾಳ ಉಪಸಾಗರದಲ್ಲಿ ಯಾವುದೇ ವಾಯುಭಾರ ಕುಸಿತವಾಗ್ತಾವು. ಆದರೆ ಅಷ್ಟೊಂದು ನಮಗೆ ಮಳೆ ತರುವಷ್ಟು ತೀವ್ರವಾಗಿ ಕುಸಿತವಾಗ್ತಾ ಇಲ್ಲ. ಮತ್ತು ಅದರ ಅಂಶಗಳು ಕೂಡ ಮಳೆ ಬರಲಿಕ್ಕೆ ಅಷ್ಟೊಂದು ಈಗ ಫೇವ್ರೇಬಲ್ ಇಲ್ಲ ಅಂತ ನಾ ಹೇಳ್ಬೋದು. ಸರ್, ಈಗ ಸುಮಾರು ಅಂದರೆ ನೀವು ಸಹ ನಮ್ಮ ವಾಹಿನಿಯ ಮುಖಾಂತರ ರಾಜ್ಯದ ರೈತರಿಗೆ ಹವಾಮಾನದ ಮಾಹಿತಿಯನ್ನು ನೀಡ್ತಿದ್ದೀರಿ. ಸಾಕಷ್ಟು ಜನ ರೈತರು ಇದನ್ನು ಹೌದು ಅಂತಾರೆ, ಜೊತೆ ಇದು ಬೇರೆ ಬೇರೆ ರೀತಿಯಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಸೊ ಅಂಥವರಿಗೆ ಯಾವ ಒಂದು ಸಲಹೆ ಕೊಡ್ಬೋದು ಸರ್? ಅದ ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ಸಾರ್ವಜನಿಕರು ಅಂದ್ರೆ ಅಥೆಂಟಿಕ್ ನ್ಯೂಸ್ ನೋಡ್ಬೇಕು ಕರೆಕ್ಟಾಗಿ. ಅಂದ್ರೆ ಇದು ಒಂದು ಇಂಡಿಯಾ ಮಿಟಿರೋಲಜಿಕಲ್ ಡಿಪಾರ್ಟ್ಮೆಂಟ್, ಅಂದರೆ ಭಾರತೀಯ ಹವಾಮಾನ ಇಲಾಖೆ ಒಂದು ಗೌರ್ಮೆಂಟ್ ಆರ್ಗನೈಜೇಷನ್ನು. ಇಲ್ಲಿ ನಾವು ಸೈಂಟಿಫಿಕ್ಕಾಗಿ ನಾವು ಎಲ್ಲ ವಿಶ್ಲೇಷಣೆ ಮಾಡಿ ಮುಂದಿನ ಒಂದು ವಾರದವರೆಗೆ, ತಿಂಗಳದವರೆಗೆ ಒಂದು ಸೀಸನ್ ಫೋರ್ಕಾಸ್ಟ್ ಕೊಡ್ತಿರ್ತೀವಿ. ಇದು ಒಂದು ಅಂದ್ರೆ ಇದು ಒಂದು ಅಥೆಂಟಿಕ್ ವೆಬ್ಸೈಟು. ಇದನ್ನು ಕರೆಕ್ಟಾಗಿ ನೀವು ಮೊಬೈಲ್ ದಮಿನಿ ಅಂತೇಳಿ ಬರ್ತೈತಿ ಮತ್ತು ಹಿಂಗೆ ಬೇರೆ ಬೇರೆ ಆ್ಯಪ್ಗಳು ಕೂಡ ಅದಾವೆ. ಮತ್ತು ನಮ್ಮದು ವೆಬ್ಸೈಟೂ ಕೂಡ ಇದೆ, ಮಿಟಿರೋಲಜಿಕಲ್ ಸೆಂಟರ್ ಬೆಂಗಳೂರು ಅಂಥೇಳಿ. ಅಲ್ಲಿ ಹೋಗಿ ನೀವು ಎಲ್ಲ ಮಾಹಿತಿಗಳನ್ನು ನೋಡ್ಕೋಬೇಕು. ಇದರಲ್ಲಿ ಸಾಕಷ್ಟು ವಿಷಯಗಳದಾವು. ಡೈಲಿ ವೆದರ್ ರಿಪೋರ್ಟ್ ಅಂತ ಇರ್ತೈತಿ, ರೈತರಿಗೆ ಸಲಹೆಗಳು, ಎಗ್ರೋಮೆಟ್ ಅಡ್ವೈಸರಿ ಸರ್ವೀಸಸ್ಸು, ಹಿಂಗೆ ಫ್ಲಡ್ ಮೆಟೀರಿಯಾಲಜಿ, ಹಿಂಗೆ ಸಾಕಷ್ಟು ಮಾಹಿತಿಗಳು ಇದರಲ್ಲಿ ಸಿಗ್ತಾವೆ. ಇದು ಒಂದು ಅಥೆಂಟಿಕ್ ಇನ್ಫಾರ್ಮೇಷನ್ನು. ಅಂದ್ರೆ ನಾವೆಲ್ಲ ಔಟ್ ಸ್ಟೇಷನ್ಲಿಂದ ನಾವು ಡೇಟಾ ನಾವೇ ನಮ್ಮ ಆಫೀಸನ್ನ ನಿರ್ವಹಣೆ ಮಾಡಿ ಅದನ್ನು ನಾವು ಸಂಗ್ರಹಿಸ್ತೀವಿ ಮತ್ತು ಅದನ್ನು ವಿಶ್ಲೇಷಣೆ ಮಾಡಿ ಮುಂದಿನ ಒಂದು ವಾರದವರೆಗೆ ವೈಜ್ಞಾನಿಕವಾಗಿ ಯಾವ ರೀತಿ ಒಂದು ಮುನ್ಸೂಚನೆ ಇರ್ಬೋದು, ಎಲ್ಲೆಲ್ಲಿ ನಾವು ಅಲರ್ಟ್ ಕೊಡ್ಬೋದು, ಹೆವಿ ರೇನ್ಫಾಲ್ ಇರ್ಬೋದು, ಥಂಡರ್ ಸ್ಟಾರ್ಮ್ ಇರ್ಬೋದು, ಹೇಲ್ ಸ್ಟಾರ್ಮ್ ಇರ್ಬೋದು, ಸ್ಟ್ರಾಂಗ್ ವಿಂಡ್ಸ್ ಅಂದರೆ ಬಿರುಗಾಳಿ ಎಲ್ಲೆಲ್ಲಿ ಇರ್ತೈತಿ, ಮೀನುಗಾರರಿಗೆ ಎಚ್ಚರಿಕೆ, ಹಿಂಗೆ ಹಲವಾರು ಹವಾಮಾನಕ್ಕೆ ಸಂಬಂಧಪಟ್ಟ ಮುನ್ಸೂಚನೆಗಳಿರ್ತಾವೆ. ಯಾರು ಯಾವಾಗ ಬೇಕಾದ್ರೂ ಈ ಪಿಕ್ಚರ್ ನೀವು ನೋಡಿದ್ರೆ ಅರಬ್ಬಿ ಸಮುದ್ರದ ಪೂರ್ವ ಭಾಗದಲ್ಲಿ ಅಷ್ಟೊಂದು ಮೋಡನೇ ಇಲ್ಲ, ಜಾಸ್ತಿ ಮೋಡ ಇರೋದಿಲ್ಲ. ಕರ್ನಾಟಕ ರಾಜ್ಯಾದ್ಯಂತ ಮೋಡನೂ ಭಾಳ ಕಡಿಮೆ ಇದೆ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಜೂಮ್ ಮಾಡಿ ಹಾಂ, ತೋರಿಸ್ಕೊಂಡ್ರಿ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.